ಒಂದ್ಸಾರಿ ಆಗಿದ್ರಿ ಅಲ್ವಾ? ಅಲ್ಲ ಅಲ್ಲ 2 ಸಾರಿ ಆಗಿದ್ರಿ. ಆಗಿದ್ರಿ, ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನೀವು ಆಗಿದ್ರಿ. ನೀವು ಬೆಂಗಳೂರಿಂದ ಬಂದಿರೋರು, ಆಯ್ಕೆ ಆಗಿರೋರು, ಮತ್ತೆ ಹುಟ್ಟಿದ್ದೇ ಬೆಂಗಳೂರಿನಲ್ಲೇ MLA ಆಗಿರೋದು. ಉತ್ತರಳ್ಳಿ ಕ್ಷೇತ್ರ, ಆಮೇಲೆ ಇದ್ಯಾವುದು, ಪದ್ಮನಾಭನಗರ, ಕಮಲದಲ್ಲೇ ಗೆದ್ದಿರೋದು. ನಮ್ಮ DK ಶಿವಕುಮಾರ್ ಎದುರುಗಡೆ ಸೋತ್ಬಿಟ್ರಿ ಅಲ್ವಾ? ಯಾರು? ಇಲ್ಲ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಡೆಫಿನೆಟ್ ಆಗಿ ಗೆಲ್ತಾರೆ ಅಲ್ಲಿ. ಜ್ಯೋತಿಷ್ಯ ಗೆಲ್ತಾರೆ ಅಂತ. ಯಾಕಂದ್ರೆ ನಿಮ್ಮ ಮೇಲೆ ಎಷ್ಟು 75,000-80,000 ಗೆದ್ದದು? 1,23,000 ನಿನ್ ಮೇಲೆ ಗೆದ್ದದು. ಅಲ್ಲಿ ಗೆದ್ದಿರಲ್ಲ ಸರ್, ನಿಮ್ಮ ವಿರುದ್ಧ ಸೋತೋದ್ರಲ್ಲ ಪಾಪ. ಯಾರು? DK ಶಿವಕುಮಾರ್ ಅವರು. ನೋಡಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ದಿನ ಅವ್ರಿಗೆ ನಿಮ್ ಸುದ್ದಿ ನಮ್ ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ. ಒಂದು ನಮ್ಮ 4 ವರ್ಷಗಳಲ್ಲಿ ನಿಮ್ಗೆ ನಮ್ ಇಬ್ರು ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ನಿದ್ರೆನೇ ಬರಲ್ಲ. ನಿನಗೆ ನಿದ್ದೆ ಬರ್ತಾ ಇದೆಯಾ? ದಿನ ನಿದ್ದೆ ಇಲ್ಲದ ರಾತ್ರಿಗಳು ಎಷ್ಟಿದೆ ನಿಮ್ದು ಇವಾಗ? 3 ತಿಂಗಳಿಂದ ನಿದ್ದೆ ಇಲ್ಲದೆ ಹೋದ್ಕೇನೆ ಈ ಸರ್ಕಾರ ತಂದಿದ್ ನಾನು. ನಿದ್ದೆ ಇಲ್ಲದೆ ಹೋದಕ್ಕೆ ಬಡದಾಡೆ ಈ ಸರ್ಕಾರ ಏನಾಯ್ತು ಕೊನೆಗೆ? ಗೋವಿಂದ ಚೊಂಬು ಈಗ ಆಯ್ತು, ಕಾಲ ಉತ್ತರ ಹೇಳ್ತದೆ ಅದಕ್ಕೆ. ಓಕೆ, ಅವ್ರದ್ದು ಕಾಲ ಬರ್ತೈತಿ, ನಿಮ್ದು ಹೈಕಮಾಂಡ್. ಎಲ್ಲರೂ ನೀವು ಹೈಕಮಾಂಡ್ ಹೇಳೋದಾಗೆ ಕೇಳೋದು. ಈಗ ಅಶೋಕ ಮುಖ್ಯಮಂತ್ರಿ ಆಯ್ತು ಏನಪ್ಪಾ ಅಂತಂದ್ರೆ ಹೇಳ್ತಾರ? ನೀವು ಅವ್ನ ಇದ್ದ ಸ್ಥಾನ ತೆಗಿಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳ್ತಾರೆ. ಅಲ್ಲ, ಕೂತ್ಕೊಳ್ರಿ, ಪದೇ ಎದ್ದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಿ ನೀವು. ಈಗ ಅಲ್ಲ, ನೀವು ಇಬ್ಬರಿಂದಲೂ ಕೂಡ ಬಹಳಷ್ಟು ಕಲೀಲಿಕ್ಕಿದೆ. ನಾವು 4 ವರ್ಷ BBMP ಏನೇನು ಕೊಟ್ಟು ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.